ಭಕ್ತರು ಭಕ್ತರ ಅಪೇಕ್ಷೆಯ ಮೇರೆಗೆ ಶಿಷ್ಯ ಮೇರೆಗೆ ಸಹಸ್ರ ಚಂದ್ರ ದರ್ಶನ ಶಾಂತಿಗೆ ಅವರು ಒಪ್ಪಿಗೆಯನ್ನು ನೀಡಿ ಈ ಒಂದು ಸಂದರ್ಭದಲ್ಲಿ ಸಹಸ್ರ ಚಂದ್ರ ದರ್ಶನ ಶಾಂತಿ ವಿಜ್ಞಾನ ಹೇಳುತ್ತೆ ಸೂರ್ಯನ ಕಿರಣಗಳು ಅತ್ಯಂತ ಪ್ರಖರವಾದದ್ದು. ಸೂರ್ಯನ ಕಿರಣ ಚಂದ್ರ ಕಿರಣದ ಮೂಲಕವಾಗಿ ಭೂಮಿಗೆ ಬಂದಾಗ ಅದು ತಂಪು ಆಹ್ಲಾದ ಮತ್ತು ವಿಶೇಷವ ಜನಗಳಿಗೆ ಅದನ್ನು ತಾಳಿಕೊಳ್ಳುವ ಒಂದು ಶಕ್ತಿ ಅನ್ನುವಂಥದ್ದು ಬರುತ್ತೆ. ಹಾಗೆ ವ್ಯಾಸರಾಜ ಗುರು ಸಾರ್ವಭೌಮರ ಗ್ರಂಥಗಳು ಅಜ್ಞಾನವೆಂಬತಕ್ಕಂತಹ ಕತ್ತಲನ್ನು ಪರಿಹರಿಸುವಂತಹ ಪ್ರಖರವಾದ ಸೂರ್ಯ, ಅಂತಹ ಸೂರ್ಯನ ವಾಂಗ್ಮಯವನ್ನ ನಮ್ಮಂತಹ ಸಾಮಾನ್ಯರು ನೇರವಾಗಿ ತಿಳಿದು ಅದನ್ನು ಮನನ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೊಂದು ಚಂದ್ರ ಬೇಕು. ಯಾವ ಚಂದ್ರ ಅಂತಂದ್ರೆ ಅದು ನಮ್ಮ ವಿದ್ಯಾಶಕ್ತಿ ಶ್ರೀಶತೀರ್ಥ ಎಂಬತಕ್ಕಂತಹ ಚಂದ್ರ. ಅಂತಹ ವ್ಯಾಸರಾಜ ಗುರು ಸಾರ್ವಭೌಮರ ವ್ಯಾಸತ್ರಯವೇ ಮೊದಲಾದಂತಹ ಸೂರ್ಯ ಸದೃಶವಾದಂತಹ ಅತ್ಯಂತ ಸಿದ್ಧಾಂತ ಸ್ಥಾಪನೆಯಲ್ಲಿ ಪ್ರಖರವಾದ ಕಿರಣಗಳು ಚಂದ್ರನ ಮೂಲಕವಾಗಿ ಜಗತ್ತಿಗೆ ಅದು ಹರಡಲಿ ಎಂಬುವಂತಹ ಒಂದು ಸಂಕೇತವಾಗಿ ಇವತ್ತು ಸಹಸ್ರ ಚಂದ್ರ ದರ್ಶನ. ಒಂದು ಚಂದ್ರನ ಮೂಲಕವಾಗಿ ಸಾಲೋದಿಲ್ಲ. ಯಾಕೆಂದ್ರೆ ವ್ಯಾಸರಾಜ ಗುರು ಸಾರ್ವಭೌಮರ ಆ ಒಂದು ಕಿರಣಗಳು, ಆ ಪ್ರಖರತೆ ಇದು ಒಂದು ಚಂದ್ರನಿಂದ ತಾಳಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರಿಂದ ಸಹಸ್ರ ಚಂದ್ರಗಳು ಬೇಕು. ಅಂತಹ ಸಹಸ್ರ ಚಂದ್ರನ ದರ್ಶನ ಅನ್ನುವಂತಹ ಒಂದು ಶಾಂತಿಯ ಕಾರ್ಯಕ್ರಮವನ್ನ ಶ್ರೀಪಾದಂಗಳವರು ಇಲ್ಲಿ ಆಚರಿಸಿಕೊಂಡು ಅನೇಕ ಜನ ಪೀಠಾಧಿಪತಿಗಳ ಸಮಕ್ಷಮದಲ್ಲಿ, ಅನೇಕ ವೈದಿಕರು, ವಿದ್ವಾಂಸರು, ಭಕ್ತರು, ಮಠದ ಶಿಷ್ಯರು ಎಲ್ಲರ ಸಮಕ್ಷಮದಲ್ಲಿ ಆಚರಿಸಿಕೊಂಡದ್ದು ನಮ್ಮೆಲ್ಲರಿಗೂ ಕೂಡ ಸಂತಸ. ನಮ್ಮ ಮಾಧ್ವ ಪ್ರಪಂಚಕ್ಕೆ, ವೈಷ್ಣವ ಪ್ರಪಂಚಕ್ಕೆ ಇದೊಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಅಂತ ನಾವೆಲ್ಲರೂ ಕೂಡ ಭಾವಿಸಿ ಅವರಿಗೆ ಉತ್ತರೋತ್ತರವಾಗಿ ಭಗವಂತ ದೀರ್ಘ ಆಯುಷ್ಯ ಆರೋಗ್ಯಗಳನ್ನು ನೀಡಿ ತನ್ಮೂಲಕವಾಗಿ ಅವರಿಂದ ನಮ್ಮ ದ್ವೈತ ಪ್ರಪಂಚಕ್ಕೆ ವಿಶಿಷ್ಟವಾದ ಕೊಡುಗೆ ಆಗಲಿ, ವ್ಯಾಸರಾಜ ಗುರು ಸಾರ್ವಭೌಮರ ಪೀಠ ಇನ್ನಷ್ಟು ಉತ್ತುಂಗಕ್ಕೆ ಬೆಳಗಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ.